सर्वश्रेष्ठ कन्नड़ा फिल्म का पुरस्कार फिल्म कांजीलू द रे ऑफ होप के लिए फिल्म के निर्देशक सुश्री यशोदा प्रकाश कोट्टू कथीरा मंच पर पुरस्कार ग्रहण करने के लिए। ಮಹಿಳಾ ನಿರ್ದೇಶಕಿ ನಾನು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನೋ ತರ ಈ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತದ್ದು. ಈ ರಾಷ್ಟ್ರ ಪ್ರಶಸ್ತಿ ಬಂತು ಹೇಗಂತ ಯೋಚನೆ ಮಾಡಿದ್ರೆ ಇದು ನಿರ್ದೇಶಕರ ಕೈಚಳಕ. ನ್ಯಾಷನಲ್ ಅವಾರ್ಡ್ ನಮ್ಗೆ ಅನೌನ್ಸ್ ಆದಾಗ ನಿಜವಾಗ್ಲೂ ಒಂದ್ಸಲ ಹೌದಾ ಅಲ್ವಾ ಅನ್ನೋ ತರ ಇತ್ತು ನಮ್ಗೆ. ಯಾಕಂದ್ರೆ ಅನ್ಕೊಂಡಿರ್ಲಿಲ್ಲ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ಕೂಡ. ತುಂಬಾ ತುಂಬಾ ಖುಷಿ ಆಯ್ತು. ಸೆಕೆಂಡ್ ಕಂದೀಲು, ಸೆಕೆಂಡ್ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಬಟ್ 7-8 ಇಯರ್ಸ್ ತುಂಬಾನೇ ಕಲ್ತಿದ್ದೀನಿ. ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬಾ ಅಟೆಂಡ್ ಮಾಡ್ತಾ ಇದ್ದೆ. ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು. ಸುಖವಾಗಿದ್ರಂತೆ ಇದ್ದಕ್ಕಿದ್ದಂಗೆ ಸಿಡ್ಲು ಬಿಡೋದು ಸತ್ತೋಗ್ಬಿಟ್ಟಂತೆ ಅಥವಾ ಏನೋ ಆಗ್ಬಿಡುತ್ತಂತೆ ಅಂದ್ರೆ ಅಲ್ಲಿಂದ ಕತೆ ಹೋಗ್ತದೆ. ಪ್ರಕಾಶ್ ಸರ್ ಮಾತಿನ ಅರ್ಥ ಹೆಣ ಬೀಳಬೇಕು ಅಂತಂದ್ರೆ ಅದು ವ್ಯವಸ್ಥೆ ಇದ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ಆ ರೀತಿಯ ಹೆಣ ಅಂತ. ಸೊ ಇಲ್ಲಿ ಅದೇ ತರದ ಹೆಣ ಬೀಳುತ್ತೆ. ನಂದು 27 ಫಿಲಮ್ ಆಗಿದೆ. ಅಷ್ಟೇ ಫಿಲಮ್ ಅಲ್ಲಿ ಇದು ಮೊದಲೇ ಫಿಲಮ್ ನನಗೆ ನ್ಯಾಷನಲ್ ಅವಾರ್ಡ್ ಬಂದಿರೋ ಫಿಲಮ್ಗೆ ಮ್ಯೂಸಿಕ್ ಮಾಡಿರೋದು. ಹಾಗಾಗಿ ಪ್ರೊಡ್ಯೂಸರ್ಗೆ ನಿರ್ದೇಶಕರಿಗೆ ಮುಖ್ಯವಾಗಿ ಸ್ವಾಮಿ ಅವರಿಗೆ ಮತ್ತೆ ನಾಗೇಶ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಇಲ್ಲಿ ಈ ಚಿತ್ರಕ್ಕೆ ಈ ರಾಷ್ಟ್ರ ಪ್ರಶಸ್ತಿ ಬಂತು ಹೇಗಂತ ಯೋಚನೆ ಮಾಡಿದ್ರೆ ಇದು ನಿರ್ದೇಶಕರ ಕೈಚಳಕ. ಆಮೇಲೆ ಮುಖ್ಯವಾಗಿ ಕಂಟೆಂಟ್. ಮುಖ್ಯವಾಗಿ ಮಹಿಳಾ ನಿರ್ದೇಶಕಿ ನಾನು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನೋ ತರ ಈ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತದ್ದು. ನಾವು ಅಂದ್ರೆ ಏನು ಪುರುಷ ನಿರ್ದೇಶಕರು ತುಂಬಾ ಇದ್ದೀವಿ. ಪ್ರಶಸ್ತಿಗಳು ಅವ್ರ ಜೊತೆ ಕಂಪೇರ್ ಮಾಡಿದಾಗ ಸ್ಟ್ಯಾಟಿಸ್ಟಿಕಲಿ ನಾವು ಆಕ್ಚುಲಿ ಕಡಿಮೆ ಅಂತ ಅನ್ಸುತ್ತೆ. ನನಗೆ ಹಳ್ಳಿ ಕನ್ನಡ ತುಂಬಾನೇ ಕಷ್ಟ ಇತ್ತು. ಅಲ್ಲಿದು ಲ್ಯಾಂಗ್ವೇಜ್ ಪ್ರೊನೌನ್ಸಿಯೇಷನ್ ತುಂಬಾನೇ ಕಷ್ಟ ಇತ್ತು. ಆದರೆ ಯಶೋಧ ಆಂಟಿ ತುಂಬಾನೇ ಎಂಕರೇಜ್ ಮಾಡಿದ್ರು, ಯು ಕ್ಯಾನ್ ಡೂ ಇಟ್, ಕಮ್ ಆನ್ ಅಂತ. ಮೂವಿಗೆ ಬರೋದಾದ್ರೆ ಆಗ್ಲೇ ಹೇಳಿದ್ರು ಹೆಣ ಬಿದ್ಮೇಲೆ ಶುರುವಾಗೋ ಮೂವಿ ಅಂತ. ಬೀಳೋ ಹೆಣ ನನ್ನ ಪಾತ್ರದೇನೆ. ನನಗಂತೂ ತುಂಬಾ ಖುಷಿನೇ ಹೇಳ್ಕೊಳಕ್ಕಾಗದಷ್ಟು ಖುಷಿಯಾಗಿದೆ. ನೆಕ್ಸ್ಟ್ ಇನ್ನು ಈ ತರಗಳು ಮಾಡ್ಬೇಕನ್ನೋ ಆಸೆ ತುಂಬಾ ಜಾಸ್ತಿ ಆಗಿದೆ. ಪ್ರಶಸ್ತಿಗಳು ಬರೋ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀನಿ. ಆದ್ರೆ ನನಗೆ ಎಲ್ಲೂ ಒಂದು ಗುರ್ತು ಅನ್ನೋದು ಸಿಕ್ಕಿರ್ಲಿಲ್ಲ. ಈ ಹನುಮಿ ಅನ್ನೋ ಪಾತ್ರದಿಂದ ರಾಷ್ಟ್ರ ಮಟ್ಟದಲ್ಲಿ ನಾನು ಗುರುತಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಸರಿ. ಪಾತ್ರ ಮಾಡ್ಲಿಕ್ಕೆ ನಾನು ಸಾಧ್ಯನಾ? ನನ್ನ ಹತ್ರ ಆಗತ್ತೆ ಈ ಪಾತ್ರ ಅಂದ್ರೆ. ಯಾಕಂತ ಹೇಳಿದ್ರೆ ನನಗೆ ಪ್ರಕಾಶ್ ಕಾರ್ಯಪ್ಪ ಸರ್ ಅವರಿಗೆ ನನ್ನ ಕಲಾತ್ಮಕ ಚಿತ್ರ ತುಂಬಾ ಇಷ್ಟ. ನಾನು ಮುಂಚಿನಲ್ಲೂ ಕಲಾತ್ಮಕ ಚಿತ್ರ ಗಿರೀಶ್ ಕಾಸರಳ್ಳಿ ಅವರ ಗುಲಾಬಿ ಟಾಕೀಸಿಂದ ನಾನು ಮಾಡ್ಕೊಂಡು ಬಂದವನು. ಇನ್ನೊಂದು ಅಂದ್ರೆ ನನಗೆ ನನ್ನ ಯಾವುದೇ ಒಂದು ಸ್ವಂತಿಕೆಯಿಂದ ಹೇಳ್ತಾ ಇಲ್ಲ, ಕಲಾತ್ಮಕ ಚಿತ್ರಗಳು ನಾನು ಇಷ್ಟರವರೆಗೆ ನಟನೆ ಮಾಡಿದ ತುಂಬಾ ಸಿನಿಮಾಗಳಿರ್ಬೋದು. ನನಗಲ್ಲದಿದ್ರು ಆ ಸಿನಿಮಾಗಳಿಗೆ ಎಲ್ಲ ಪ್ರಶಸ್ತಿಗಳು ಬಂದಿವೆ. ಕಾಂತಾರ ಸಮೇತ ಕೊನೆಯಲ್ಲಿ ಹೆಚ್ಚಿನ ಸಿನಿಮಾಗಳು, ಮುಖರ್ಜಿ ಕನಸುಗಳು, ನಮ್ಮ ಜೀವಿ ಸರ್ ಅವರದ್ದು ವೈಷ್ಣವಿ ಇರ್ಬೋದು, ಗಿರೀಶ್ ಕಾಸರಳ್ಳಿ ಅವರ ಪ್ರತಿಯೊಂದು ಬಿಡಿ ಎಲ್ಲೂ ಉಳಿದವರು ಕಂಡಂತೆ ಪ್ರತಿ ಒಂದು ಸಿನಿಮಾಗಳು ಏನಾದ್ರೂ ಪ್ರಶಸ್ತಿ, ಪಿಂಗಾರ ಇರ್ಬೋದು, ತುಂಬಾ ಸಿನಿಮಾಗಳಿವೆ.